ಎಲ್ಲರಿಗೂ ನಮಸ್ಕಾರ. ನಮಗೆ ವಿದ್ಯಾ ಕಲಿಸಿದ ಗುರುಗಳಿಗೆ ಗುರುಪೂರ್ಣಿಮೆಯ ನಮನಗಳು. ಇಂದು ಗುರುಪೂರ್ಣಿಮೆಯ ಪವಿತ್ರ ದಿನ. ಜ್ಞಾನ, ಯೋಗ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಲೋಕಕ್ಕೆ ತೋರಿದ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಪೂರ್ಣಿಮೆಯ ಆಚರಣೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ದಿನವನ್ನು ವೇದವ್ಯಾಸರವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ಆದಿಗುರು ಶಿವ ಸಪ್ತ ಋಷಿಗಳಿಗೆ ಯೋಗ ಮತ್ತು ಆತ್ಮಜ್ಞಾನದ ಉಪದೇಶವನ್ನು ನೀಡಲು ಆರಂಭಿಸಿದ ದಿನವನ್ನು ಗುರುಪೂರ್ಣಿಮೆಯ ದಿನ ಎಂದು ಆಚರಿಸಲಾಗುತ್ತದೆ. ಶಿವನು ಆದಿಯೋಗಿ ಮತ್ತು ಆದಿಗುರು. ಹಾಗೆಯೇ ಯೋಗವನ್ನು ವ್ಯವಸ್ಥಿತವಾಗಿ ಲೋಕಕ್ಕೆ ನೀಡಿದ ಮಹರ್ಷಿ ಪತಂಜಲಿ ಅವರಿಗೆ ಅನಂತ ನಮನಗಳು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸ್ತ್ರಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಮಹರ್ಷಿ ಪತಂಜಲಿ ಅವರ ಯೋಗ ಸೃಷ್ಟಿಕರ್ತರಲ್ಲ, ಆದರೆ ಯೋಗವನ್ನು ಸೂತ್ರಗಳ ರೂಪದಲ್ಲಿ ವ್ಯವಸ್ಥಿತವಾಗಿ ಸಂಗ್ರಹಿಸಿ ವಿವರಿಸಿದ ಮಹಾನ್ ಋಷಿ ಎಂದು ಗೌರವಿಸಲಾಗಿದೆ. ಪತಂಜಲಿ ಮಹರ್ಷಿಯವರು ಯೋಗದ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು ಆದಿಶೇಷನ ಅವತಾರವೆಂದು ನಂಬಲಾಗಿದೆ. ಅವರು ಭೂಮಿಗೆ ಯೋಗದ ಜ್ಞಾನವನ್ನು ಹಂಚಲು ಬಂದರು ಎಂಬ ಪೌರಾಣಿಕ ಕಥೆಗಳು ಹಾಗೂ ಐತಿಹಾಸಿಕ ವಿವರಗಳು ಇಲ್ಲಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಪತಂಜಲಿ ಅವರು ಸಾಮಾನ್ಯ ಮನುಷ್ಯರಂತೆ ಜನಿಸಲಿಲ್ಲ. ವಿಷ್ಣು ಮಲಗುವ 1000 ತಲೆಯ ಆವಾದ ಆದಿಶೇಷನ ಅವತಾರವೆಂಬ ಪತಂಜಲಿಯೇ ಎಂದು ನಂಬಲಾಗಿದೆ. ಒಮ್ಮೆ ಶಿವನ ನಟರಾಜ ನೃತ್ಯವನ್ನು ನೋಡಲು ಆದಿಶೇಷನು ಭೂಮಿಗೆ ಬರಲು ಬಯಸಿದನು. ಅದೇ ಸಮಯದಲ್ಲಿ ಗೋನಿಕಾ ಎಂಬ ಯೋಗಿನಿಯು ತನಗೆ ಜ್ಞಾನವನ್ನು ಧಾರೆ ಎರೆಯಲು ಒಬ್ಬ ಯೋಗ ಮಗನನ್ನು ಕರುಣಿಸುವಂತೆ ಸೂರ್ಯದೇವರಿಗೆ ಪ್ರಾರ್ಥಿಸಿದಳು. ಆಗ ಆದಿಶೇಷನು ಆಕೆಯ ಕೈಗೆ ಚಿಕ್ಕ ಹಾವಿನ ರೂಪದಲ್ಲಿ ಬಿದ್ದು ನಂತರ ಮನುಷ್ಯ ಶಿಶುವಾಗಿ ಬದಲಾದನು. ಕೈಗಳನ್ನು ಮುಗಿದು ಪ್ರಾರ್ಥಿಸುತ್ತಿದ್ದ ಅಜ್ಜಿಯ ಕೈಗೆ ಬಿದ್ದುದರಿಂದ ಅವರಿಗೆ ಪತಂಜಲಿ ಎಂಬ ಹೆಸರು ಬಂದಿತ್ತು. ಯೋಗ ಸ್ತೋತ್ರ. ಇದು ಮನಸ್ಸಿನ ಏರಿಳಿತಗಳನ್ನು ನಿಯಂತ್ರಿಸಿ ಸ್ವಯಂ ಸಾಕ್ಷಾತ್ಕಾರ ಮತ್ತು ಮೋಕ್ಷವನ್ನು ಪಡೆಯಲು ಮಾರ್ಗದರ್ಶನ ನೀಡಿದ 196 ಸ್ತೋತ್ರಗಳು ಒಂದು ಪವಿತ್ರ ಗ್ರಂಥವಾಗಿದೆ. ಅದರಲ್ಲಿ 4 ಪಾದಗಳು: ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ. ಅಷ್ಟಾಂಗಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮತ್ಸ್ಯ, ವಾಯು ಮತ್ತು ಸ್ಕಂದ ಪುರಾಣಗಳಲ್ಲಿ ಇದರ ಉಲ್ಲೇಖವಿದೆ. ಪತಂಜಲಿ ಮಹರ್ಷಿಗಳನ್ನು ಅರ್ಧ ಮಾನವ ಮತ್ತು ಇನ್ನರ್ಧ ಸರ್ಪದ ರೂಪದಲ್ಲಿ ಚಿತ್ರಿಸಲಾಗಿದೆ. ಪತಂಜಲಿ ಮಹರ್ಷಿಗಳು ಜೀವನದ ಬಗೆಯಾಗಬಹುದು ಅಥವಾ ಸಾವಿನ ಬಗೆಯಾಗಿರಬಹುದು. ಯಾರಲ್ಲೂ ಕೂಡ ನಿಖರವಾದ ಮಾಹಿತಿ ಇಲ್ಲ, ಉಲ್ಲೇಖಗಳಿಲ್ಲ. ಆದರೆ ಅವರು ಪ್ರಪಂಚಕ್ಕೆ ನೀಡಿದ ಯೋಗ ಸೂತ್ರಗಳು ಮಾತ್ರ ಇಂದಿಗೂ ಅಮರವಾಗಿ ಉಳಿದಿವೆ. ಯೋಗವು ಕೇವಲ ದೇಹದ ವ್ಯಾಯಾಮವಲ್ಲ, ಅದು ದೇಹ ಮತ್ತು ಮನಸ್ಸು ಆತ್ಮವನ್ನು ಒಂದಾಗಿಸುವ ಜೀವನ ವಿಧಾನ. ಆ ಅಮೂಲ್ಯ ಯೋಗದ ಜ್ಞಾನವನ್ನು ಸ್ತೋತ್ರಗಳ ರೂಪದಲ್ಲಿ ಮನುಕುಲಕ್ಕೆ ನೀಡಿದ ಮಹರ್ಷಿ ಪತಂಜಲಿಯವರ ಕೊಡುಗೆ ಸದಾ ಕಾಲವೂ ಸ್ಮರಣೀಯ. ಈ ಪವಿತ್ರ ದಿನದಂದು ನನ್ನ ಎಲ್ಲ ಶಿಕ್ಷಕರಿಗೆ ಮತ್ತು ಯೋಗ ಸಾಧಕರಿಗೆ ಗುರು ಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು. ಗುರು ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಪತಂಜಲೇಭ್ಯೋ ನಮಃ.